ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಫ್ರೆಂಡ್ಸ್ ನೋಡಿ, ಇವತ್ತಿನ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ಎಷ್ಟು ಫಾಗಿ ಬೀಳ್ತಿದೆ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿ. ಸೊ ಇವಾಗ ಟೈಮ್ ಬಂದು ಬೆಳಗ್ಗೆ 9:30 ನೋಡಿ. ಎಷ್ಟು ಫಾಗಿದೆ ನೋಡಿ. ಸೂರ್ಯ ಅಂತೂ ಹೇಗೆ ಕಾಣ್ತಾ ಇದ್ದಾನೆ ಅಂದರೆ ಅವನಿಗೂ ಕೂಡ ಫಾಗಿಂದ ಎಫೆಕ್ಟ್ ಹೊಡೆದ್ಬಿಟ್ಟಿದೆ. ಓಕೆ, ಬನ್ನಿ ಇವತ್ತಿನ ವೀಡಿಯೋನ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗಾಗಲೇ ಗೊತ್ತಿರೋ ಹಾಗೆ ಇವತ್ತು ನಾವಿದ್ದೀವಿ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಹತ್ರ. ಆದಷ್ಟು ನಾನು ಈ ಈಶಾ ಫೌಂಡೇಶನ್ ಹತ್ರ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಈ ವಿಡಿಯೋನ ನೋಡ್ತಾ ಇರೋರು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಒನ್ ಡೇ ಟ್ರಿಪ್ ಮಾಡಿಕೊಂಡು ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಪೀಸ್ಫುಲ್ ಜಾಗಕ್ಕೆ ಹೋಗಿ ಬರ್ಬೋದು ಅಂತಂದರೆ, ಒನ್ ಡೇಲಿ ಹೋಗಿ ಬರ್ಬೋದು ಅಂತ ಒಂದು ಬ್ಯೂಟಿಫುಲ್ ಜಾಗ ಅಂತಂದರೆ ಅದು ಈಶಾ ಫೌಂಡೇಶನ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಷ್ಟು ಅಂದರೆ ಸಿಟಿಯಿಂದ ತುಂಬ ದೂರದಲ್ಲಿದ್ದರೂ ನೈಸರ್ಗಿಕವಾಗಿ ನೋಡಲಿಕ್ಕೆ ಕಣ್ಣು ತುಂಬ್ಕೊಳ್ಳಿಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಜಾಗ. ನೋಡಿ, ಬೆಟ್ಟದ ತಪ್ಪಲು, ಬೆಟ್ಟದ ಸಾಲು ಅಂತ ಏನು ಹೇಳ್ತೀವಿ, ಆ ಬೆಟ್ಟದ ಸಾಲಿನ ಜೊತೆ ನಮ್ಮ ಈಶಾ ಫೌಂಡೇಶನ್ ಒಂದು ನಿರ್ಮಾಣ ಆಗ್ತಾ ಇರೋದಂತೂ ತುಂಬಾ ಖುಷಿ ಆಗ್ತಾಯಿದೆ. ಬೇಕು ಇಂಥ ಒಂದು ಅದ್ಭುತವಾದಂಥ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿರೋವಂಥದ್ದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಥಳಕ್ಕೆ ನೀವು ಬನ್ನಿ, ನಿಮ್ಮ ಜೊತೆ ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ. ಹಾಗೆ ಯಾರಾದರೂ ಈ ವಿಡಿಯೋ ನೋಡ್ತಿರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ, ಫ್ರೆಂಡ್ಸ್ ನೋಡಿ, ಈಶಾ ಫೌಂಡೇಶನ್ ಬಂದು ತಲುಪಾಯಿತು. ಹೇಗಿದೆ ಈ ಒಂದು ಅದ್ಭುತವಾದ ಸ್ಥಳ ಅನ್ನೋದನ್ನು ನೋಡಿ ನೀವು ಕಣ್ಣು ತುಂಬ್ಕೊಳ್ಳಿ. ನಮಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಪೀಸ್ಫುಲ್ ಜಾಗಕ್ಕೆ ಬಂದು. ಹಾಗೆ ಮಕ್ಕಳನ್ನ ಕೂಡ ಕರ್ಕೊಂಬಂದಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಸೊ ನಾವು ಬಂದಿದ್ದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ. ಸೊ ಹಂಗಾಗಿ ಸ್ವಲ್ಪ ಜನ ಕೂಡ ಕಮ್ಮಿ ಇದೆ. ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾದ ಒಂದು ಆಚರಣೆ ಇದೆ ಅಂತ ಹೇಳ್ತಾಯಿದ್ರು ಇಲ್ಲಿನ ಕೆಲವೊಂದು ಸೆಕ್ಯೂರಿಟೀಸ್ಗಳು. ಅದೇನು ಅನ್ನೋದು ಮುಂದೆ ನೋಡ್ತಾ ಹೋಗೋಣ. ನೋಡಿ ಎಷ್ಟು ಅದ್ಭುತವಾಗಿದೆ. ಆದರೆ ಅಷ್ಟೇ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನನಗೆ ಅಷ್ಟಾಗಿ ನೋಡಲಿಕ್ಕೆ ಪ್ಲಾಸ್ಟಿಕ್ ಆಗಲಿ, ಒಂದು ಕವರ್ ಪೇಪರ್ ಈ ಥರದ್ದಾಗಲಿ ಎಲ್ಲೂ ಕಾಣಲಿಲ್ಲ. ಸೊ ನೀವು ಕೂಡ ಈ ಒಂದು ಜಾಗಕ್ಕೆ ಬಂದವರು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಜಾಗನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೋಡಿ. ಈ ಜಾಗಕ್ಕೆ ಬಂದಂಥ ಜನಗಳಂತೂ ತುಂಬಾ ಈ ಒಂದು ಪ್ಲೇಸ್ನ ಎಂಜಾಯ್ ಮಾಡ್ತಾಯಿದ್ರು. ಅಂತೂ ಫೋಟೋಶೂಟ್ ಅಂತೂ ತುಂಬ ಅಂದರೆ ತುಂಬಾ ನಡೀತಾ ಇತ್ತು ಈ ಕಡೆ ಎಲ್ಲ ನೋಡಿ. ಹಾಗೆ ನಾವು ಕೂಡ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಜಾಗನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾವು ಫ್ಯಾಮಿಲಿ ಸಮೇತ ಬಂದಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ವಿ. ಹಾಗೆ ಮಕ್ಕಳನ್ನು ನೋಡಿಕೊಂಡು ಈ ಒಂದು ಜಾಗನ ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಜಾಗ ಅನ್ನೋದು. ಎಷ್ಟು ಅಮೋಘವಾಗಿ, ಎಷ್ಟು ಪೀಸ್ಫುಲ್ಲಾಗಿದೆ ಅಂತಂದರೆ ತುಂಬಾ ಪೀಸ್ಫುಲ್ಲಾಗಿದೆ ಈ ಒಂದು ಜಾಗ. ಹಾಗೆ ನಾವು ಕೂಡ ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಹಾಗೆ ಮುಂದೆ ಸಾಗ್ತಾ ಇದ್ದೀವಿ. ಹಾಗೆ ನಾವು ಬಂದಿದ್ದು ಮಧ್ಯಾಹ್ನ ಆದ್ದರಿಂದ ಬೆಳಗ್ಗೆ ಅಷ್ಟು ಫಾಗು ನೋಡಿ ಎಂಜಾಯ್ ಮಾಡಿದ್ರೆ ಮಧ್ಯಾಹ್ನ ಬಿಸಿಲು ಜೊತೆ ಈಶಾ ಫೌಂಡೇಶನ್ನು ಕೂಡ ಎಂಜಾಯ್ ಮಾಡೋ ಹಂಗಾಯಿತು. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಆ ಬಿಸಿಲು ಜೊತೆ ಈ ಒಂದು ಜಾಗನ ಎಂಜಾಯ್ ಮಾಡ್ತಾ ನೋಡಿ. ಹಂಗೆ ನನ್ನ ಮಗಳು ಕೂಡ ಒಂದೆರಡು ರೀಲ್ಸ್ ಮಾಡ್ಕೊಳ್ತಾ ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಈ ಒಂದು ಜಾಗಕ್ಕೆ ಬಂದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದೊಂದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆ ಒಂದು ತಾಳ್ಮೆ ಅನ್ನೋದು ಕೂಡ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನಾವು ಬೇಗ ಬಂದು ಬೇಗ ರಿಟರ್ನ್ ಹೋಗಬೇಕಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ಬಂದ್ವಿ. ಆದರೆ ಈ ಜಾಗಕ್ಕೆ ಬಂದಮೇಲೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ರೀಲ್ಸ್ಗಳು ಮಾಡ್ತಾ, ಫೋಟೋಗಳು ತಗೊಳ್ತಾ, ಈ ಒಂದು ಜಾಗನ ಎಂಜಾಯ್ ಮಾಡ್ಕೊಳ್ತಾ ಈ ಒಂದು ವಾತಾವರಣನ ಮಕ್ಕಳಿಗೂ ತೋರಿಸಿ ನಾವು ಕೂಡ ಇದ್ರ ಜೊತೆ ಬೆರೆತ್ವಿ. ಈ ಒಂದು ವಾತಾವರಣ ಜೊತೆ ಬೆರೆತ್ವಿ ಅಂತಂದರೆ
ಹೇಳಲಿಕ್ಕೆ ಮಾತೇ ಸಾಕಾಗ್ತಾಯಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿದೆ ಅವನ ಪೇಂಟಿಂಗು, ಅವನ ಸ್ಟ್ರಕ್ಚರ್ ಎಲ್ಲ ನೋಡಲಿಕ್ಕೆ ಒಂದು ತುಂಬಾ ಖುಷಿಯಾಯಿತು. ಮತ್ತು ಹಾಗೆ ಇಲ್ಲಿ ಬಂದಮೇಲೆ ಇಲ್ಲಿ ಜಲಕಂಠೇಶ್ವರ ಎಂಬ ಒಂದು ವಿಗ್ರಹದಿದೆ. ಆ ಒಂದು ದರ್ಶನವನ್ನು ಮಾಡಿಕೊಂಡು ಹಾಗೆ ಮೇಲೆ ಶಿವನ ಒಂದು ಸ್ಟ್ಯಾಚ್ಯೂ ಹತ್ರ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಸೊ ಅಷ್ಟರಲ್ಲಿಗೆ ನಮ್ಮದು ಟೈಮ್ ಮುಗಿದಿತ್ತು. ಈ ಒಂದು ಜಾಗ ಎಂಜಾಯ್ ಮಾಡಿ ಜೊತೆಗೆ ಟೈಮ್ ಅನ್ನೋದು ಓಡ್ತಾ ಇರೋದ್ರಿಂದ ನಾವು ಬೆಂಗಳೂರು ರಿಟರ್ನ್ ಆಗಬೇಕು ಅನ್ನೋ ಒಂದು ಟೆನ್ಷನ್ ಆಗಲಿ ಶುರುವಾಗಿತ್ತು. ಸೊ ಹಂಗಾಗಿ ಆ ಒಂದು ಜಾಗನ ಎಂಜಾಯ್ ಮಾಡ್ತಾ ಆ ಜಾಗಕ್ಕೊಂದು ಬಾಯ್ ಹೇಳ್ತಾ ಹಾಗೆ ಶಿವನಿಗೊಂದು ನಮಸ್ಕಾರ ಹಾಕ್ಕೊಂಡು ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಅನ್ನೋ ಹಾಗೆ ನಾವು ರಿಟರ್ನ್ ಹೊರಟಿದ್ದು. ಆ ಒಂದು ಈಶಾ ಫೌಂಡೇಶನ್ಗೆ ಬಾಯ್ ಬಾಯ್ ಹೇಳ್ತಾ ಸೊ ಈ ಕಡೆ ಬೆಂಗಳೂರು ಕಡೆ ಬಸ್ ಹತ್ತಿ ಬಂದಾಯಿತು. ಹಾಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಇಲ್ಲಿ ಪೋಸ್ಟ್ ಮಾಡಿದರು. ಸೊ ತುಂಬ ಜನ ಸೇರೋ ನಿರೀಕ್ಷೆ ಇದೆ ಈ ಒಂದು ಈಶಾ ಫೌಂಡೇಶನಲ್ಲಿ ಅಂತಲೂ ಕೂಡ ಹೇಳ್ತಾಯಿದ್ರು. ವಿಶೇಷ ಪೂಜೆ ಇರೋದ್ರಿಂದ ತುಂಬ ಜನ ಬರ್ತಾರೆ ಅಂತಲೂ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ನಾನೊಂದೆರಡು ಕ್ಯಾಪ್ಚರ್ ಮಾಡ್ಕೊಳ್ತಾ ಸೊ ಹೀಗಾಗಿತ್ತು ಇವತ್ತಿನ ವಿಡಿಯೋ. ಸೊ ಹಾಗೆ ಬೆಂಗಳೂರು ಕಡೆ ಬಂದ್ವಿ. ನೋಡಿ ಇದೊಂದು ಕ್ಯಾಪ್ಚರ್ ಇಷ್ಟ ಆಯಿತು. ಓಕೆ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.